ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಸೊ ಫ್ರೆಂಡ್ಸ್, ನೋಡಿ, ಈಗಾಗಲೇ ಪ್ಯಾರಾಮೆಡಿಕಲ್ ಬೋರ್ಡ್ ಒಂದು ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿ ಒಂದು ವಾರ ಆಯಿತು. ಸೊ ಒಂದು ವಾರ ಆದರೂ ಕೂಡ ಯಾವುದೇ ಥರದಂತಹ ಸ್ಪಷ್ಟವಾದಂತಹ ರಿಸಲ್ಟ್ಸನ್ನು ಇನ್ನೂವರೆಗೆ ಡಿಕ್ಲರೇಷನ್ ಮಾಡೋಕ್ಕಾಗ್ತಿಲ್ಲ. ಸೊ ಈಗ ಬಂದಿರುವಂಥವ್ರು ಕೂಡ ತುಂಬ ಭಯದಲ್ಲಿರುವಂಥದ್ದು, ಎಲ್ಲರ ರಾತ್ರಿ ಚೇಂಜ್ ಆಗುತ್ತೆ ಅಂತ. ಯಾಕಂದರೆ ನಾನು ಹಿಂದಿನ ವಿಡಿಯೋದಲ್ಲಿ ಕಾಮೆಂಟ್ಗಳನ್ನು ಓದಿ ಹೇಳಿದಾಗ ನೋಡಿದಿರಿ, ಪಾಸ್ ಆದವರು ಫೇಲ್ ಆಗಿದ್ದಾರೆ, ಫೇಲ್ ಆಗೋರು ಪಾಸ್ ಆಗಿದ್ದಾರೆ. ನಿನ್ನೆ ಇರಬೇಕಾದಂಥ ರಿಸಲ್ಟ್ ಇವತ್ತಿಲ್ಲ, ಇರಬೇಕಾದಂಥ ರಿಸಲ್ಟ್ ನಿನ್ನಿಲ್ಲ ಅಂತ ಈ ರೀತಿಯ ಕಾಮೆಂಟ್ಗಳನ್ನು ಓದಿದ್ದೀನಿ. ಇದಕ್ಕೆ ಟೆಕ್ನಿಕಲ್ ಇಶ್ಯೂ ಮತ್ತು ಸರ್ವರ್ ಪ್ರಾಬ್ಲಮ್ಮು, ಈ ರೀಸನ್ಗಳನ್ನು ಬೋರ್ಡ್ ಹೇಳ್ತಾ ಇರುವಂಥದ್ದು. ಅದನ್ನು ಕ್ಲಿಯರ್ ಮಾಡ್ತೀವಿ ಕೂಡ ಅಂತ ಹೇಳಿದ್ದಾರೆ. ಬಟ್ ಅದು ಇಲ್ಲೊಂದು ವಿದ್ಯಾರ್ಥಿಗಳಿಗೆ ಕ್ಲಿಯರ್ ಆಗ್ತಾ ಇದೆ, ಬಟ್ ಎಲ್ಲ ಪರ್ಫೆಕ್ಟಾಗಿ ಕ್ಲಿಯರ್ ಆಗಿಲ್ಲ. ಇದೇ ಮಧ್ಯದಲ್ಲಿ ನಾನು ಮಧ್ಯಾಹ್ನ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ನಿಮಗೆ. ನೋಡ್ರಪ್ಪ, ನೀವೆಲ್ಲರೂ ಸ್ವಲ್ಪ ಬೇರಾದರೆ ಅಥವಾ ಸ್ಟ್ರಾಂಗ್ ಆದರೆ ಏನಾದ್ರು ಒಂದು ಮಾಡ್ಬೋದು. ಓಕೆ, ನನ್ನ ಒಬ್ಬನಿಂದ ಸಾಧ್ಯವಿಲ್ಲ ಅಂಥೇಳಿ ಅದಕ್ಕೆ ರಿಯಾಕ್ಟ್ ಮಾಡಿರುವಂಥ ವಿದ್ಯಾರ್ಥಿಗಳು ಕರೆಕ್ಟ್ 5 ರಿಂದ 6 ಜನ ಮಾತ್ರ ನನಗೆ ಕಾಮೆಂಟ್ ಹಾಕಿರೋದು, ಸರ್ ನಾವು ರೆಡಿ ಇದ್ದೀವಿ, ಎಲ್ಲಿ ಬರಬೇಕು ಹೇಳಿ ಅಂತ. 5 ರಿಂದ 6 ಜನ ಮಾತ್ರ ನನಗೆ ರಿಪ್ಲೈ ಮಾಡಿರುವಂಥದ್ದು. ನನಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಯೂನಿಟ್ ಇದೆ ಅಂಥೇಳಿ. ಓಕೆನಾ? ಸೊ ಎನಿ ಹೌ, ನಿಮ್ಮ ಕಡೆಯಿಂದಂತೆ ಪ್ರಯತ್ನ ಆಗೋದಿಲ್ಲ ರೀ. 5 ರಿಂದ 6 ಜನಗಳಿಂದ ಆಗೋದಿಲ್ಲ, ಆಗಲ್ಲಂಥ ಮಾತಿದು. ಓಕೆ, ಆಮೇಲೆ ಇನ್ನೊಂದೇನು ಗೊತ್ತಾ, 1-2 ಜನದಿಂದ ಆಗೋಂಗೆ ಇದ್ದಿದ್ದರೆ ನಾನೇ ಒಬ್ಬನೇ ಹೋಗಿ ಎಲ್ಲ ಇದು ಮಾಡಿಬಿಡ್ತಿದ್ದೆ ಏನು ಅಂಥೇಳಿ. ಓಕೆ, ನಮ್ಮದು ಯಾವುದೇ ಥರದ ಸಂಘವಿಲ್ಲ, ಆದರೆ ಅಟ್ಲೀಸ್ಟ್ ವಿದ್ಯಾರ್ಥಿಗಳು ಒಂದು ಯೂನಿಟಿಯರು ಇರಬೇಕಿತ್ತಲ್ಲ, ಅದು ಕೂಡ ಇಲ್ಲ ಅಂತ ಸಾಬೀತಾಯಿತು. ಹೋಗಲಿ, ಎನಿ ಹೌ, ಒಂದು ವಿದ್ಯಾರ್ಥಿ ನನಗೆ ಕಾಮೆಂಟ್ ಹಾಕಿದೆ, ಅದನ್ನು ಓದಿ ನಾನು ರಿಪ್ಲೈ ಮಾಡ್ತೇನೆ. ಸೊ ಇದು ಒಂದು ವಿದ್ಯಾರ್ಥಿ ನನಗೆ ಕಾಮೆಂಟ್ ಹಾಕಿರೋದು ಸ್ವಲ್ಪ ಲೆಂದಿಯಾಗಿ ಹಾಕಿದೆ ಅಂಥೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಓಕೆ, ಸೊ ಏನಂದ್ರೆ ಇಲ್ಲಿ, I went PMB board yesterday, sir, because of my subject missing in the college portal also. ಅಂದರೆ ಇವರು ನಿನ್ನೆ ನಿನ್ನೆ ಅವ್ರು ಏನು ಮಾಡಿದ್ರು ಅಂತಂದರೆ, ಪ್ಯಾರಾಮೆಡಿಕಲ್ ಬೋರ್ಡ್ಗೆ ಹೋಗಿದ್ದರಂತೆ. ಸಬ್ಜೆಕ್ಟ್ ಮಿಸ್ ಆಗಿರೋದು ಅಂದರೆ ಈ ಒಂದು ಕಾಲೇಜ್ ಪೋರ್ಟಲಲ್ಲಿ ಕೂಡ ಅವರು ಸಬ್ಜೆಕ್ಟ್ ಮಿಸ್ ಆಗಿತ್ತು. ವೆನ್ ವಿ ಗೋ ದೇರ್ ದೇ ವಿಲ್ ಟಾಲ್ಕ್ ನೈಸ್ಲಿ, ದೇ ಟೋಲ್ಡ್ ವಿ ವಿಲ್ ಅಪ್ಡೇಟ್ ಬೈ ಈವ್ನಿಂಗ್. ಅವ್ರು ಹೇಳಿದ್ರಂತೆ, ಭಾಳ ನೈಸಾಗಿ ಮಾತಾಡಿದರು, ಕೂಲಾಗಿ ಮಾತಾಡಿದರು. ಆಮೇಲೆ ಹೇಳಿದರು ಈವ್ನಿಂಗ್ ತನಕ ಅಪ್ಡೇಟ್ ಮಾಡ್ತೀವಿ ಅಂತ. ಬಟ್ ನಾವು ದೇ ಡಿಡಂಟ್ ಅಪ್ಡೇಟ್ ಅವರ್ ರಿಸಲ್ಟ್ಸ್. ಆದರೆ ಅವರು ರಿಸಲ್ಟ್ ಅಪ್ಡೇಟೇ ಮಾಡಿಲ್ಲ. ಮಂಡೇ ಅಗೇನ್ ಐ ಹ್ಯಾವ್ ಟು ಗೋ ದೇರ್, ಮತ್ತು ನಾನು ಸೋಮವಾರ ದಿನ ಕೂಡ ಹೋಗ್ತೀನಿ ಅಂತ ಹೇಳಿದರು. ಅದರ್ವೈಸ್ ದೇ ವಿಲ್ ಡೆಫಿನೆಟ್ಲಿ ಡಿಡಂಟ್ ಡೂ ಎನಿಥಿಂಗ್ ಸರ್. ಇನ್ ಕೇಸ್ ಆಫ್ ನಾವು ಹೋಗಲಿಲ್ಲ ಅಂದರೆ ಅವ್ರು ಏನು ಮಾಡೋದಿಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ. ಅವ್ರ ಪ್ರಾಬ್ಲಮ್ ವಿ ಓನ್ಲಿ ಹ್ಯಾವ್ ಟು ಸಾಲ್ವ್. ನಮ್ಮ ಪ್ರಾಬ್ಲಮನ್ನು ನಾವೇ ಸಾಲ್ವ್ ಮಾಡ್ಕೋಬೇಕು. ನೋ ಒನ್ ವಿಲ್ ಹೆಲ್ಪ್. ಬೇರೆಯವರು ಕೂಡ ಹೆಲ್ಪ್ ಮಾಡೋದಿಲ್ಲ, ನಮ್ಮ ಪ್ರಾಬ್ಲಮ್ ನಾವೇ ಮಾಡ್ಕೋಬೇಕು. Nowadays, because of poor communication and no unity in the students, their college staffs, so because of this we are losing our original results. ಸೊ ಇವ್ರು ಹೇಳ್ತಿರೋದೇನೆಂದರೆ, ನಮ್ಮ ಪ್ರಾಬ್ಲಮ್ ನಾವೇ ಸಾಲ್ವ್ ಮಾಡ್ಕೋಬೇಕು, ಯಾರು ಕೂಡ ಹೆಲ್ಪ್ ಆಗೋದಿಲ್ಲ. ಆಮೇಲೆ ನೌ-ಅ-ಡೇಸ್ ತುಂಬ ಪೂರ್ ಕಮ್ಯುನಿಕೇಷನ್ಸ್, ಅಂದರೆ ನಮ್ಮ ಹೊಂದಾಣಿಕೆ ಅನ್ನೋದಿಲ್ಲ, ಮತ್ತು ವಿದ್ಯಾರ್ಥಿಗಳಲ್ಲಿ ಯೂನಿಟಿ ಅನ್ನೋದಿಲ್ಲ. ಆಮೇಲೆ ಕಾಲೇಜ್ಗಳಲ್ಲಿ ಸ್ಟಾಫ್ಗಳ ಒಂದು ಹೊಂದಾಣಿಕೆ ಇಲ್ಲ, ಕಾಲೇಜವರು ಸರಿಯಾದಂಥ ರೆಸ್ಪಾನ್ಸ್ ಕೂಡ ಇಲ್ಲ. ಈ ಕಾಲೇಜು ನಮ್ಮ ನಡೆಯಿರುವಂಥ ಹೊಂದಾಣಿಕೆಗಳು ಇಲ್ಲದೇ ಇರುವುದರಿಂದ, ಕಮ್ಯುನಿಕೇಷನ್ ಇಲ್ಲದೇ ಇರೋದ್ರಿಂದ ನಮ್ಮ ರಿಸಲ್ಟ್ಗಳನ್ನ ನಾವೇ ಲೂಸ್ ಮಾಡ್ಕೊತಾ ಇದ್ದೀವಿ ಅಂತ ಇವರು ರಿಪ್ಲೈ ಮಾಡಿರುವಂಥದ್ದು. ನೀವು ಹೇಳ್ತಿರೋದು ಎಲ್ಲ ನಿಜ ಇದೆ, ಇದರಲ್ಲಿ ಏನು ತಪ್ಪಿಲ್ಲ. ಓಕೆನಾ? ಸೊ ನಾನು ಜಾಸ್ತಿ ಏನು ಹೇಳೋಕ್ಕೂ ಹೋಗೋದಿಲ್ಲ. ಏನಪ್ಪ ಅಂತಂದರೆ, ನೀವು ಏನೋ ಒಂದು ಬೋರ್ಡ್ ಇದೆ, ಸೊ ಅದು ಬೋರ್ಡೇ ನಿಮಗೆ ರೆಸ್ಪಾನ್ಸ್ ಮಾಡಬೇಕು, ಬಟ್ ಬೇರೆದವ್ರು ಯಾರು ಕೂಡ ನಿಮಗೆ ರೆಸ್ಪಾನ್ಸ್ ಮಾಡೋಕ್ಕೆ ಸಾಧ್ಯವಿಲ್ಲ. ಸೊ ಹೀಗಾಗಿ ನೀವೇನು ಮಾಡಿ ಅಂತಂದರೆ, ಬೋರ್ಡ್ಗೆ ಕಾಂಟ್ಯಾಕ್ಟ್ ಮಾಡಿ. ಇವತ್ತು ನಿನ್ನೆ ಏನು ಹೋಗಿ ಬಂದ್ರಿ ಇವರು. ಸೊ ಇವ್ರ ಪ್ರಕಾರ ನೀವು ಕೂಡ ಯಾರೆಲ್ಲ ಇದ್ದೀರಿ, ಬೋರ್ಡಿಗೆ ಹೋಗಿ ಅಲ್ಲಿ ಕೂತ್ಕೊಳ್ರಿ, ಅಲ್ಲಿ ಟೆಂಡ್ ಹೊಡೆದು ಬಿಡಿ, ನಿಮ್ಮ ರಿಸಲ್ಟ್ಗಳನ್ನು ಕ್ಲಿಯರೆನ್ಸ್ ಮಾಡ್ಕೊಂಬನ್ನಿ. ಸೊ ನೆಕ್ಸ್ಟ್ ಇನ್ನೊಂದು ಕಾಮೆಂಟ್ ಇದೆ, ಏನಂತಂದರೆ, ಸರ್ ನಂದು ಬಯಾಲಜಿಲಿ 35 ಅಷ್ಟೇ ಕೊಟ್ಟಿದ್ದಾರೆ, ನಾನು 90ಗೆ ಬರೆದಿದ್ದೀನಿ ಸರ್. ರಿವ್ಯಾಲ್ಯೂಷನ್ಗೆ ಹಾಕಿದ್ರು ಕೊಡಲಿಲ್ಲ ಅಂದರೆ ಏನು ಮಾಡಲಿ ಸರ್? ನಮ್ಮಂಥ ಬಡವರು ಮಕ್ಕಳು ಮೇಲೆ ಯಾಕೆ ಸಿಟ್ಟು ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ ಏನಂದರೆ, ಇದು ಸಿಟ್ಟು ಅಲ್ರಿ, ಇದು ಒಂಥರ ಏನಪ್ಪ ಅಂತಂದರೆ, ನನಗೂ ಏನು ಹೇಳೋಕೆ ಅರ್ಥ ಆಗ್ತಿಲ್ಲ, ಅದು ಬಾಯಲ್ಲಿ ಚಲೋ ಬರ್ತಾವೆ ನನಗೆ. ಸೊ ಇದು ವ್ಯಾಲ್ಯೂಯೇಷನ್ ಮಾಡೋರದ್ದು ತುಂಬ ಸಿಟ್ಟಲ್ಲ, ಇದು ಸೊಕ್ಕು, ಇದು ವ್ಯಾಲ್ಯೂಯೇಷನ್ ಮಾಡೋರದ್ದು ಸೊಕ್ಕಿದು. ಸೊ ಈ ವ್ಯಾಲ್ಯೂಯೇಷನ್ ಮಾಡೋರಿಗೆ ಅರ್ಥ ಆಗಬೇಕು ಇದ್ರ ಬಗ್ಗೆ. ಅವರು ಒಂದು ಶಿಕ್ಷಕರಾಗಿ ಥರ ವ್ಯಾಲ್ಯೂಯೇಷನ್ ಮಾಡ್ತಾಯಿದ್ದಾರೆ, ಅಥವಾ ಡಾಕ್ಟ್ರಾಗಿ ವ್ಯಾಲ್ಯೂಯೇಷನ್ ಮಾಡ್ತಾಯಿದ್ದಾರೆ. ಸೊ ಅವ್ರಿಗೆ ಅರ್ಥ ಆಗಬೇಕು, ಇಲ್ಲಿ ದುಡ್ಡು ಮುಖ್ಯನಾ ಅಥವಾ ಇಲ್ಲಿ ವಿದ್ಯಾರ್ಥಿಗಳ ಜೀವನ ಮುಖ್ಯ ಅನ್ನೋದನ್ನು. ಬಟ್ ಅದಕ್ಕೆಲ್ಲ ಓಕೆ, ಸೊ ಯಾರೂ ಇಲ್ಲ ಅಂತಂದರೆ ಒಂದು ಶಕ್ತಿ ಅಂತ ಇರುತ್ತಲ್ಲ, ಅದೇ ಅವ್ರಿಗೆ ತೋರಿಸುತ್ತೆ. ಬಟ್ ಇಲ್ಲಿ ನೋಡಿ, ಈ ವರ್ಷ ಅಂತೂ ತುಂಬ ಅರ್ಥ ಆಗಿದೆ. ಭಾಳಷ್ಟು ವಿದ್ಯಾರ್ಥಿಗಳು ಬೋರ್ಡಿಗೆ ಹೋಗಿ
ಕಂಪ್ಲೇಂಟ್ಗಳು ಮಾಡ್ತಾ ಇದ್ದಾರೆ. ಮೇ ಬಿ ಅವೇರ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸಪ್ಲಿಮೆಂಟ್ರಿ ಅಥವಾ ರಿವ್ಯಾಲ್ಯೂಷನ್ದಿಂದ ಅವರು ಹುಷಾರಾಗ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಷ್ಟೆ.